ಬೆಂಗಳೂರಿನಲ್ಲಿ ಸಂಚಾರಿ ಪೊಲೀಸರ ದರ್ಪ ಮತ್ತೆ ಈಗ ಮುಂದುವರೆದಿದೆ. ರಸ್ತೆಯಲ್ಲಿ ಬೈಕ್ ಸವಾರನಿಗೆ ಪೊಲೀಸ್ ಕಪಾಳ ಮೋಕ್ಷವನ್ನ ಮಾಡಿದ್ದಾನೆ. ಸಂಚಾರಿ ಪೊಲೀಸ್ ಒಬ್ಬ ಬೆಂಗಳೂರಲ್ಲಿ ಸಂಚಾರಿ ಪೊಲೀಸರ ದರ್ಪ ಇನ್ನೂ ಮುಂದುವರೆದಿದೆ. ಈಗ ರಸ್ತೆಯಲ್ಲೇ ಬೈಕ್ ಸವಾರನಿಗೆ ಕಪಾಳ ಮೋಕ್ಷ ಮಾಡಿದ. ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ಈ ಒಂದು ಘಟನೆ ನಡೆದಿದೆ. ದಾಖಲೆಗಳನ್ನು ಪರಿಶೀಲನೆ ಮಾಡುವ ವೇಳೆ ಇಬ್ಬರ ನಡುವೆ ವಾಗ್ವಾದ ನಡೆದಿದೆ. ಪೊಲೀಸ್ ಮತ್ತು ಬೈಕ್ ಸವಾರನ ನಡುವೆ. ಈ ವೇಳೆ ಬೈಕ್ ಸವಾರನಿಗೆ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ ಪೊಲೀಸ್. ಘಟನೆಯನ್ನ ಸ್ಥಳೀಯರು ನೋಡಿದಂಥವರು ತಮ್ಮ ಮೊಬೈಲಲ್ಲಿ ಹಿಡಿದು ಬೇರೆ ಕಡೆ ಎಲ್ಲ ಕಡೆ ಹಂಚಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಬೆಂಗಳೂರು ಸಂಚಾರಿ ಪೊಲೀಸ್ ಠಾಣೆ ಪೊಲೀಸರ ಈ ನಡೆಗೆ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸ್ ಕಪಾಳ ಮೋಕ್ಷ ಮಾಡಿದಂತಹ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನೋಡಿ, ಬೆಂಗಳೂರಲ್ಲಿ ಪೊಲೀಸರು ಏನಿದ್ದಾರೆ, ಟ್ರಾಫಿಕ್ ಪೊಲೀಸರು, ಅವರು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಿದರೆ ಸಾಕು. ಏನಿದ್ದಾರೆ ಜನರ ಹತ್ರ, ಸಾರ್ವಜನಿಕರ ಹತ್ರ ಈ ರೀತಿಯಾಗಿ ಇವರು ನಡ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ನಾವು ಸಾಕಷ್ಟು ಬಾರಿ ನೋಡಿರ್ತೀವಿ ಬೆಂಗಳೂರಿನಲ್ಲಿ ಪೊಲೀಸರು ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾದ್ರೆ ಅವ್ರು ಏನು ಮಾಡಬೇಕು ಅದನ್ನು ಮಾಡಲ್ಲ, ಬೇರೆದೇ ಮಾತಾಡ್ತಿರ್ತಾರೆ. ನೋಡಿ, ಗಮನಿಸ್ತಾ ಇದ್ದೆ ಯಾವ ರೀತಿಯಾಗಿ ಆ ಒಂದು ಸವಾರನ ಮೇಲೆ ಹೊಡಿತಾ ಇದ್ದಾರೆ, ಕೈ ಮಾಡ್ಕೊಳ್ತಾ ಇದ್ದಾರೆ ಅಂತ. ಇದು ಅವಶ್ಯಕತೆ ಇಲ್ಲ, ಅವ್ರಿಗೆ ಆ ರೈಟ್ಸ್ ಕೂಡ ಇಲ್ಲ. ಪೊಲೀಸರಿಗೆ ಕಾನೂನು ಗೊತ್ತಿಲ್ಲ ಅನಿಸುತ್ತೆ ಕೆಲವೊಬ್ಬರಿಗೆ. ಸಾಕಷ್ಟು ಬಾರಿ ಈ ರೀತಿಯಾಗಿ ಆಗ್ತಾ ಇದೆ. ಯಾಕೆ ಈ ಪೊಲೀಸರು ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಕಾನೂನು ಏನು ಹೇಳುತ್ತೆ, ಪೊಲೀಸರು ಬೈಕ್ ಸವಾರರಾಗಿದ್ದು ಬೇರೆ ಯಾವುದೇ ಒಂದು ಗಾಡಿಯ ಸವಾರರ ಅವರು ಬೈಕ್ ಚಾವಿಯನ್ನು ತೆಗೆದುಕೊಳ್ಳೋ ಹಾಗಿಲ್ಲ, ಕಸ್ಕೊಳ್ಳೋ ಹಾಗಿಲ್ಲ, ಅವ್ರ ಮೇಲೆ ಹಲ್ಲೆ ಮಾಡೋ ಹಾಗಿಲ್ಲ, ನಿಂದನೆಯ ಮಾತುಗಳನ್ನು ಆಡೋ ಹಾಗಿಲ್ಲ ಎನ್ನುವಂಥದ್ದು ಒಂದು ರೂಲ್ಸ್ ಇದೆ. ಇದು ಅವರಿಗೆ ಗೊತ್ತಾಗಲ್ವಾ ಅಂತ ಗೊತ್ತಿಲ್ಲ. ಆತ ಏನಾದರೂ ತಪ್ಪು ಮಾತಾಡಿದ್ನ, ಇವರಿಗೆ ಬೈತಿದ್ನ ಗೊತ್ತಿಲ್ಲ. ಆದರೆ ಆತನ ಮೇಲೆ ಏಕಾಏಕಿಯಾಗಿ ಈ ರೀತಿಯಾಗಿ ಕಪಾಳಕ್ಕೆ ಹೊಡೆಯುವಂಥದ್ದು ಯಾಕೆ ಅಂತ ಗೊತ್ತಿಲ್ಲ. ಪೊಲೀಸರು ಪದೇ ಪದೇ ಈ ರೀತಿಯಾಗಿ ಯಾಕೆ ತಪ್ಪು ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಒಂದು ಜಿಲ್ಲೆಯಲ್ಲಿ ಪೊಲೀಸರಿಗೆ ಒಂದು ಕ್ವಶನ್ ಮಾಡಿದಾಗ ಅಲ್ಲಿ ಕೂಡ ಇದೇ ರೀತಿಯಾಗಿ ಆಗಿತ್ತು. ಪೊಲೀಸರು ದರ್ಪವನ್ನು ಮೆರೆತಿದ್ರು. ಏನು ನೀನು ಯಾರು ನನ್ನ ಕೇಳೋಕೆ, ನಿನಗೆ ಆ ಒಂದು ಅಧಿಕಾರ ಇಲ್ಲ ಅಂತ ಹೇಳಿ ಮಾತಾಡಿದ್ರು. ಹೀಗಾಗಿ ಪೊಲೀಸರಿಗೆ ಕೆಲವೊಂದು ಕಾನೂನಿನ ಅರಿವೇ ಇಲ್ಲ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಪೊಲೀಸರಿಗೆ ಸಾರ್ವಜನಿಕರ ಮೇಲೆ ಮೊದಲನೇದಾಗಿ ಕೈ ಮಾಡುವಂತಹ ಹಕ್ಕಿಲ್ಲ. ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು, ಬೈಕ್ಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಗಾಡಿಗೆ ಸಂಬಂಧಪಟ್ಟಿರುವಂಥದ್ದು ಸರಿಯಾಗಿದ್ದರೆ ಓಕೆ, ಇಲ್ಲಾಂದರೆ ಫೈನ್ ಹಾಕಬೇಕು, ಕಳಿಸಬೇಕು. ಈ ರೀತಿಯಾಗಿ ಹೊಡೆಯುವಂಥದ್ದು, ಕಾನೂನನ್ನು ಕೈಗೆ ತಗೊಳ್ಳುವಂಥದ್ದು ಸರಿಯಲ್ಲ. ಕಾನೂನನ್ನು ರಕ್ಷಣೆ ಮಾಡೋಕೆ ಇರುವಂಥವರೇ ಈಗ ಈ ರೀತಿಯಾಗಿ ಕಾನೂನನ್ನು ಕೈಗೆ ತಗೊಂಡು ಈ ರೀತಿಯಾಗಿ ತಮ್ಮ ದರ್ಪವನ್ನು ಮೆರಿತಾ ಇದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ. ಅವರ ಕಪಾಳಕ್ಕೆ ಹೊಡೆಯೋಕೆ ನಿಮಗೆ ಏನ್ರಿ ರೈಟ್ಸ್ ಇದೆ ಅಂತ? ನಿಮ್ಮ ಕೆಲಸ ಏನು? ಪೊಲೀಸ್ ಕೆಲಸ ತಾನೇ. ನೀವು ಪೊಲೀಸ್ ಆಗಿಬಿಟ್ರೆ ಏನು ಬೇಕಾದರೂ ಮಾಡ್ಬೋದು, ಯಾವ ರೀತಿಯಾಗಿ ನಡ್ಕೊಳ್ಬೋದು, ಏನು ಬೇಕಾದರೂ ಬೈಬೋದು, ಯಾರ ಮೇಕಲ್ಲೇ ಆದರೂ ಕೈ ಮಾಡ್ಬೋದು ಅನ್ನುವಂಥದ್ದನ್ನು ನೀವು ತಿಳ್ಕೊಂಡಿದ್ದೀರಾ? ಗೊತ್ತಿಲ್ಲ. ಮೊದಲನೇದಾಗಿ ನೀವು ರೂಲ್ಸ್ ಏನಿದೆ, ಸಂವಿಧಾನ ಏನು ಹೇಳುತ್ತೆ ಅನ್ನೋದನ್ನು ಫಸ್ಟ್ ನೀವು ತಿಳ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ ಅಂದರೆ ಬೇರೆ ನಿಮ್ಮ ಮೇಲಧಿಕಾರಿಗಳಿಗೆ ಕೇಳಿ. ಈ ರೀತಿಯಾಗಿ ಬಂದು ರಸ್ತೆಯಲ್ಲಿ ನೀವು ಒಬ್ಬರಿಗೆ ಹೊಡಿತೀರಾ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಸರಿ? ನಿಮಗೆ ಅಧಿಕಾರ ಇದೆ ಅಂತ ಹೇಳಿ ನೀವು ಈ ರೀತಿಯಾಗಿ ನಡ್ಕೊಳ್ತೀರಾ ಅಂತಂದರೆ ನಿಜಕ್ಕೂ ಕೂಡ ಇದು ಒಪ್ಪುವಂಥದ್ದಲ್ಲ. ಇವರು ಯಾರಿದ್ದಾರೆ ಮೇಲಿನ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಘಟನೆಗೆ ಸಂಬಂಧಪಟ್ಟಂತೆ ಇವರ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು. ಪೊಲೀಸರು ಏನಿದ್ದಾರೆ, ಟ್ರಾಫಿಕ್ ಪೊಲೀಸ್ ಸುಮ್ಮನೆ ಕೆಲವರು ಗಾಡಿಗಳಿಗೆ ಫೈನ್ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ, ನಾವು ಗಮನಿಸ್ತಾ ಇರ್ತೀವಿ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಮಾತುಗಳನ್ನು ಆಡಿದ್ರೆ ನಾವೇನಾದರೂ ಒಂದು ಸ್ವಲ್ಪ ಮಾತಾಡಿದ್ರೆ ಸಾಕು, ಕ್ವಶನ್ ಮಾಡಿದ್ರೆ ಸಾಕು, ನೀನೇನೋ ಏನೋ ನಿಂದು ಅನ್ನೋಂಥ ರೀತಿಯಲ್ಲಿ ಬೇರೆ ರೀತಿಯ ಪದ ಬಳಕೆ ಮಾಡ್ತಾರೆ. ಅಂದರೆ ಪೊಲೀಸ್ ಭಾಷೆ ಅಂತ ನಾವೇನು ಹೇಳ್ತೀವಿ ಆ ಭಾಷೆಗಳನ್ನು ಯೂಸ್ ಮಾಡೋಕ್ಕೆ ಶುರು ಮಾಡ್ಕೊಳ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಯಾಕೆ ಗರಂ ಆಗಿರ್ತಾರೋ ಅಂತ ಗೊತ್ತಿಲ್ಲ. ಪ್ರತಿ ಬಾರಿಯೂ ಕೂಡ ನಾವು ಸಾಕಷ್ಟು ಬಾರಿ ಗಮನಿಸ್ತಾ ಇರ್ತೀವಿ. ಮುಖ್ಯವಾಗಿ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಘಟನೆಗಳು ಪದೇ ಪದೇ ಬರ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಸರಿಯಲ್ಲ. ಬೆಂಗಳೂರಿನ ಪೊಲೀಸರು ಏನಿದ್ದಾರೆ, ನೀವು ನಿಮ್ಮ ಡ್ಯೂಟಿಯನ್ನು ಕರೆಕ್ಟಾಗಿ ಮಾಡಿ, ಸರಿಯಾಗಿ ಮಾಡಿ. ಆದರೆ ಮಾಡೋದಕ್ಕೂ ಮುಂಚೆ, ಡ್ಯೂಟಿಗೆ ಬರೋದಕ್ಕೂ ಮುಂಚೆ ನಾನು ಮಾಡ್ತಾ ಇರೋದು ಸರಿನಾ ಇಲ್ವಾ ಅನ್ನೋದನ್ನ ನೀವು ಕೂಡ ಸ್ವಲ್ಪ ಯೋಚನೆ ಮಾಡಿ. ಓಕೆ, ಸಾರ್ವಜನಿಕರು ಏನಾದರೂ ನಿಜವಾಗ್ಲೂ ತಪ್ಪು ಮಾಡಿದರೆ, ಅವರ ಗಾಡಿಯಲ್ಲಿ ಏನಾದರೂ ಲೋಪದೋಷಗಳಿದ್ರೆ, ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಚೆಕ್ ಮಾಡಿ, ಅದಕ್ಕೆ ತಕ್ಕನದಾಗಿ ನೀವು ಫೈನ್ ಹಾಕಿ, ಬೇರೆ ರೀತಿಯಲ್ಲಿ ಪ್ರೊಸೀಜರ್ಗಳೇನಿರುತ್ತೆ ಅದನ್ನು ಮಾಡಿ, ಬೇಡ ಅಂತ ಹೇಳಲ್ಲ. ಆದರೆ ಈ ರೀತಿಯಾಗಿ ನೀವು ಹೊಡೆದು ಮಾತಾಡಿಸ್ತೀರಾ ಅಂದರೆ ಅದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಪೊಲೀಸ್ ಏನಿದೆ, ಡ್ರೆಸ್ಗೆ ಮರ್ಯಾದೆ ಇದೆ, ಸಾರ್ವಜನಿಕ ವಲಯ ಇದೆ, ಎಲ್ಲರೂ ಕೂಡ ಅದಕ್ಕೆ ಗೌರವ ಕೊಡ್ತಾರೆ. ಆದರೆ ಈ ರೀತಿಯಾಗಿ ನಡ್ಕೊಂಡಾಗ ನೀವು ಯಾವುದೇ ಪೊಲೀಸ್ ಅಧಿಕಾರಿ ಆದರೆ ಸರಿ, ಎಷ್ಟು ದೊಡ್ಡ ವ್ಯಕ್ತಿ ಆದರೂ ಸರಿ, ಯಾರೂ ಕೂಡ ನಿಮಗೆ ಗೌರವ ಕೊಡಲ್ಲ. ಈ ರೀತಿಯಾಗಿ ಯಾರೋ ಒಬ್ಬರು ಈ ರೀತಿಯಾಗಿ ಮಾಡೋದ್ರಿಂದ ಇಡೀ ಪೊಲೀಸ್ ಇಲಾಖೆಗೇನೆ ಕೆಟ್ಟ ಹೆಸರು ಬರುತ್ತೆ. ಇದ್ರ ಬಗ್ಗೆ ಗಮನ ಹರಿಸಬೇಕು ಸಂಬಂಧಪಟ್ಟಂಥ ಅಧಿಕಾರಿಗಳು ಅನ್ನೋಂಥ ಮಾತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.